ಮೈಸೂರಲ್ಲಿ ನಡೆದಿರುವಂತ ದುರಂತ ಇದು. ಒಂದೇ ಕುಟುಂಬದ 4 ಜನ ಸಾವನ್ನಪ್ಪಿದ್ದಾರೆ. ಪತ್ನಿ, ಮಗ, ತಾಯಿಗೆ ಚೇತನ್ ಅನ್ನೋ ವ್ಯಕ್ತಿ ಮೊದಲಿಗೆ ವಿಷವನ್ನ ಉಣಿಸಿರ್ತಾನೆ. ಅವರು ಸತ್ತಿರೋದಿಲ್ಲ. ವಿಷವನ್ನ ಫಸ್ಟ್ ಹಾಕಿದಾಗ ಸತ್ತಿಲ್ಲ ಅಂತ ಹೇಳ್ಬಿಟ್ಟು ಉಸಿರುಗಟ್ಟಿಸಿ ಆ 3ರನ್ನ ಆತ ಕೊಲೆ ಮಾಡಿದ್ದಾನೆ. 3ರ ಕೈಕಾಲನ್ನು ಕಟ್ ಹಾಕಿ ಉಸಿರುಗಟ್ಟಿಸಿ ಹತ್ಯೆಯನ್ನ ಮಾಡಿದ್ದಾನೆ. ಫಸ್ಟ್ ವಿಷವನ್ನ ಉಣಿಸಿದ್ದಾನೆ, ಅವ್ರು ಸತ್ತಿರಲ್ಲ. ಆಗ 3ರ ಕೈಕಾಲು ಕಟ್ಟಿ ಉಸಿರುಗಟ್ಟಿಸಿ ಹತ್ಯೆ ಮಾಡಿದ್ದಾನೆ. ತಲೆದಿಂಬಿನಿಂದ ಉಸಿರುಗಟ್ಟಿಸಿ 3ರ ಕೊಲೆ ಮಾಡಿರುವಂತ ಬಗ್ಗೆ ಪೊಲೀಸರಿಂದ ಈಗ ಮಾಹಿತಿ ಸಿಗ್ತಾ ಇದೆ. ಹತ್ಯೆ ಬಳಿಕ ಅಮೆರಿಕಾದಲ್ಲಿದ್ದ ತಮ್ಮನಿಗೆ ವಾಯ್ಸ್ ಮೆಸೇಜ್ ಅನ್ನ ಈ ಚೇತನ್ ಅನ್ನೋ ವ್ಯಕ್ತಿ ಕಳಿಸಿದ್ದಾನಂತೆ. ನಾನು ಎಲ್ಲರನ್ನೂ ಹತ್ಯೆ ಮಾಡಿದ್ದೀನಿ, ನಾನು ಸಾಯ್ತಾ ಇದ್ದೀನಿ, ಬದುಕೋಕ್ ಆಗ್ತಾ ಇಲ್ಲ ಅಂತ ಹೇಳಿ ತಮ್ಮನಿಗೆ ವಾಯ್ಸ್ ಮೆಸೇಜ್ ಅನ್ನ ಕಳಿಸಿದ್ದಾನೆ. ಗಾಬರಿಗೊಂಡ ಅವರು ಆಪ್ತರು ಸಂಬಂಧಿಕರಿಗೆ ಕರೆಯನ್ನ ಮಾಡಿದ್ದಾರೆ. ಚೇತನ್ ಅನ್ನೋ ವ್ಯಕ್ತಿ ಇದನ್ನು ಮಾಡಿರೋದು 3 ಜನನ್ನು ಕೊಂದ್ಬಿಟ್ಟು ತಾನು ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾನೆ. ಆ ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಮುಂಚಿತವಾಗಿ ಭರತ್ ಅಂದ್ರೆ ಚೇತನ್ ತಮ್ಮ ಭರತ್ಗೆ ವಾಯ್ಸ್ ಮೆಸೇಜ್ ಅನ್ನ ಕಳಿಸಿದ್ದಾನೆ. ಸಂಬಂಧಿಕರು ಮನೆ ಬಳಿ ಬರುವಷ್ಟರಲ್ಲಿ 4 ಜನ ಮೃತಪಟ್ಟಿದ್ರು. ದೂರು ದಾಖಲು ಮಾಡಿಕೊಂಡು ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಮೃತದೇಹಗಳನ್ನು ಆಸ್ಪತ್ರೆಗೆ ಪೊಲೀಸರು ಶಿಫ್ಟ್ ಮಾಡಿದ್ದಾರೆ. ಇಡೀ ಫ್ಯಾಮಿಲಿನೇ ಇದೀಗ ಕೊನೆ ಉಸಿರನ್ನ ಎಳೆದಿದೆ. ಸಾಲದ ಒತ್ತಡ ಜಾಸ್ತಿ ಆಗಿದೆ. ಹಾಗೆ ಮಾಡಿ ಅವರ ಹೆಂಡತಿಗೆ, ಮಗನಿಗೆ, ತಾಯಿಗೆ ವಿಷ ಹಾಕಿ ಸಾಯಿಸಿದ್ದಾರೆ ಅಂತ ಇವ್ರು ಹೇಳ್ತಾ ಇರೋದು. ವಿಷ ಹಾಕಿ ಸಾಯಿಸಿದ್ದಾರೆ. ಕಾಲು ಕಟ್ಟಿಬಿಟ್ಟು ಅವರು ವಿಷ ಹಾಕಿದ್ರು ಸಾಯ್ದೇ ಇರೋದ್ರಿಂದ ದಿಂಬದ್ಮಿ ಅವ್ರನ್ನ ಸಾಯಿಸೋ ಕೆಲಸ ಮಾಡಿದ್ದಾರೆ. ದಿಂಬದ್ಮಿ ಮಗನ, ಹೆಂಡತಿನ, ತಾಯಿನ ಕೊಲೆ ಮಾಡಿದ್ದಾರೆ. ತಾವು ನೇಣಕ್ಕೆ ಶರಣರಾಗಿದ್ದಾರೆ ಅಂತ ಪೊಲೀಸ್ನವರು ಈಗ ಹೇಳಿದ್ದು ನೋಡಿದ್ರೆ ಭಾಳ ಅನ್ಯಾಯ ಅನಿಸುತ್ತೆ. ವಯಸ್ಸಿಗೆ ಬಂದ ಮಗ 16 ವರ್ಷ, ಏನೇ ಸಾಲ ಸೋಲ ಆಗಿದ್ರು ಕೂಡ ಬ್ಯಾಂಕ್ನವ್ರು 2 ಅಪಾರ್ಟ್ಮೆಂಟ್ ವಶ ಮಾಡ್ಕೊಂಡಿದ್ರು. ಮಗ ಎಲ್ಲ ದುಡ್ಕೊಂಡು ತಿಂತಾ ಇದ್ದ. ಆ ಮಗನ ಪ್ರಾಣ ತೆಗೆಯೋ ಹಕ್ಕು ಇವ್ರಿಗಿರಲಿಲ್ಲ. ಮಗನದಾಗಲಿ, ಹೆಂಡತಿದಾಗಲಿ, ತಾಯಿನಾಗಲಿ ಸಾಯಿಸ್ತಕ್ಕಂಥ ಇಂಥ ಕೆಲಸಗಳನ್ನ ಯಾರು ಮಾಡಕೂಡ್ದು. ಬಹುಶಃ ಅವ್ರಿಗೆ ಯಾರು ಸ್ನೇಹಿತರ ಹತ್ರ ಹೇಳ್ಕೊಡ್ಲಿಲ್ವೋ, ಹೇಳಿದ್ರೆ ಯಾರು ಧೈರ್ಯ ತುಂಬ್ತಾ ಇದ್ರು. ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಧೈರ್ಯ ತುಂಬತಕ್ಕಂಥ ಕೆಲಸ ಆಗಬೇಕಾಯ್ತು. ಯಾರು ಕೌನ್ಸಿಲಿಂಗ್ ಥರದಲ್ಲಿ ಹೇಳಿದ್ರೆ ಸ್ನೇಹಿತರುಗಳು ಏನಾರು ಒಂದು ರಸ್ತೆ ಹೇಳ್ತಾ ಇದ್ರು. ಮನಸ್ಸಲ್ಲೇ ಮಾಡ್ಕೊಂಡು ನಾವೆಲ್ಲ ಸ್ನೇಹಿತರು ಒಂದೇ ರೋಡಲ್ಲಿ ಇದ್ವಿ, ಅರವಿಂದ್ ನಗರ 15ನೇ ಕ್ರಾಸಲ್ಲಿ. ಆ ಮಕ್ಕಳು ನಮ್ಮ ಜೊತೆಗೆ ನಾವು ಬೆಳೆಸ್ಕೊಂಡು ಆಟ ಆಡಿ ಮದುವೆಗೆಲ್ಲ ಹೊಳ್ಕೊಂಡು ಮಾಡಿದ್ದು. ಈ ಥರ ಮಾಡ್ಕೊತಂತ ಯಾರು ಅಂದ್ಕೊಂಡಿರಲಿಲ್ಲ. ಮತ್ತು ಅವ್ರಿಗೆ ಗೊತ್ತಿಲ್ಲ ವಿಚಾರ. ಅವ್ರು ತಿಳಿಸಿದ್ರೆ ಅವ್ರ ತಂದೆ ಸಹಾಯ ಮಾಡೋರು, ಅವ್ರಿಗೂ ತಿಳಿಸಿದ್ರೆ ಅವರು ಅವ್ರದ್ದೇ ಅಪಾರ್ಟ್ಮೆಂಟ್, ಸ್ವಂತ ಅಪಾರ್ಟ್ಮೆಂಟ್ ತಗೊಂಡಿದ್ರು ಅಂತ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದರು. ನಾವು ಸಹ ಗೃಹ ಭೇಟಿಗೆಲ್ಲ ಹೋಗಿದ್ವು. ನಾವು ಅಲ್ಲಿ ಯಾವಾಗ ಸಿಕ್ಕರೂ ಮಾತಾಡ್ತಾರೆ ಮಗೋದು. ನಮ್ಮ ಕಡೆ ಅಷ್ಟು ಪ್ರೀತಿ ಇತ್ತು ಅವ್ರಿಗೆ. ಯಾಕಂದ್ರೆ ನಾವು ಅವ್ರು ಬಂದ ಕಷ್ಟ ಒಂದೇ ರೋಡಿಂದ ಹಂಚ್ಕೊಳ್ತಿದ್ದು. ಸ್ವಂತ ಖರೀದಿ ಮಾಡ್ಕೊಂಡಿರ್ತಾರೆ. ಸ್ವಂತ ಖರೀದಿ ಮಾಡ್ಕೊಂಡೇ ಇದ್ದಿದ್ದಲ್ಲಿ. ಇಲ್ಲ, ಗೊತ್ತಾಗಿಲ್ಲ ಸರ್. ಗೊತ್ತಾಗಿಲ್ಲ. ಅವ್ರ ತಂದೆ ಏನಾದ್ರು ಸಹಾಯ ಮಾಡ್ತಿದ್ರು. ಚೈತ್ರಮ್ಮನ್ ಸರ್ ಏನಾದ್ರು ಸಹಾಯ ಮಾಡೋರು. ಯಾರಿಗ ನಮ್ಮಂಥ ಸ್ನೇಹಿತರು ಹೇಳ್ತಿದ್ರು ಅವ್ರು ಸಾಲ ಮಾಡ್ಕೊಂಡಿದ್ದು ತಿರೋಗಿದ್ದಾರೆ ಅಂತ. ಬಟ್ ಈ ಮಕ್ಕಳೆಲ್ಲ ಸಾಯಿಸಿ ಅವ್ರನ್ನೂ ಅವ್ನು ಸತ್ತಿರೋ ಹೋಗ್ತಾ ಏನಾಗ್ತದೆ, ಇವ್ರನ್ನೆಲ್ಲ ಸಾಯಿಸಿ ಹೋಗ್ಬಾರ್ದು ಸರ್. ಅವ್ರಿಗೆ ರೈಟ್ಸ್ ಇರಲಿಲ್ಲ ಯಾರನ್ನ ಸಾಯಿಸ್ಲಿಕ್ಕೆ. ಒಬ್ಬ ಮನುಷ್ಯನ ಅವ್ನು ಸಾಲ ಮಾಡ್ಕೊಂಡ್ರೆ ಅವನು ಹೊಣೆ ತೀರ್ಸ್ಕೊಬೋದು ಸರ್. ಹೇಳಂಗೆ ಯಾರು ಮಾರ್ಕೊಂಡಿದ್ರು ಜೀವನ ಬದುಕು. ಹುಡುಗ ಎಕ್ಸಾಮ್ ಬರೆದು ಬಂದಿದ್ದಂತೆ, ಅವನು ಮತ್ತೆ ಎಕ್ಸಾಮ್ ಬರೆಯೋಕೆ ಹೋಗ್ಬೇಕಿತ್ತು ಅವನು. ಆ ಥರದ್ದು ತುಂಬ ನೋವಾಗ್ತದೆ ಸರ್. ಈ ಚಿಕ್ಕ ವಯಸ್ಸಲ್ಲಿ ಮಕ್ಕಳನ್ನ ಕಳ್ಕೊಂಡು ಅವರೆಲ್ಲ ಇದ್ರ ಪ್ರಯೋಜನ, ಸತ್ರ ಪ್ರಯೋಜನ ಸರ್. ಬೇರೆ ಸರ್ ತುಂಬ ವಯಸ್ಸಾಗಿದ್ದಾರೆ, ತುಂಬ ಹಿರಿಯರಾಗಿದ್ದಾರೆ. ಅವ್ರು ನಡೆದಾಡೋಕ್ಕೆ ಆಗೋದಿಲ್ಲ ಅಂತ ಸ್ಥಿತಿಲಿ ಅವರಿದ್ದಾರೆ. ದೇವರು ಅವ್ರನ್ನ ಕಿತ್ಕೊಂಡಿದ್ದು ತುಂಬ ಅನ್ಯಾಯ ಮಾಡ್ತಾರೆ ಸರ್. ನಾವೆಲ್ಲ ಸ್ನೇಹಿತರು. ಇವತ್ತು ಈ ವಿದ್ಯಾರಣ್ಯಪುರ ಲಿಮಿಟ್ಸಲ್ಲಿರೋ ಸಂಕಲ್ಪ ಅಪಾರ್ಟ್ಮೆಂಟಲ್ಲಿ ಒಂದು ಫ್ಯಾಮಿಲಿದು ಸಾವಾಗಿದೆ. 4 ಜನ ಇದ್ದಾರೆ, ಗಂಡ, ಹೆಂಡತಿ, ಮಗ ಮತ್ತು ತಾಯಿ. 2 ಅಪಾರ್ಟ್ಮೆಂಟಲ್ಲಿ ಇರ್ತಿದ್ರು. ಒಂದು ತಾಯಿ ಒಂದು ಅಪಾರ್ಟ್ಮೆಂಟಲ್ಲಿ, ಒಂದು ಫ್ಯಾಮಿಲಿ ತಂದೆ ತಾಯಿ ಮತ್ತು ಮಗ ಒಂದು ಅಪಾರ್ಟ್ಮೆಂಟಲ್ಲಿ ಇರ್ತಿದ್ರು. ಸೊ ಈಗ ಅದು 4 ಜನ ಸಾವಾಗಿರೋದು ಕೇಸನ್ನು ನಾವು ವಿದ್ಯಾರಣ್ಯಪುರ ಲಿಮಿಟ್ಸಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ. ಸೊ ಪ್ರಾಥಮಿಕ ತನಿಖೆ ಮಾಡ್ತೇವೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಸ್ನೇಹಿತರೆಲ್ಲ ಮಾತಾಡುವಾಗ ನಿಜಕ್ಕೂ ದುಃಖ ಆಗುತ್ತೆ. ಬೇಸಿಕ್ಲಿ ಯಾವ ಊರವರು ಇವರೆಲ್ಲ? ಜೊತೆಗೆ ಚೇತನ್ ಏನ್ ಕೆಲಸ ಮಾಡ್ತಾ ಇದ್ರು, ಏನಕ್ಕೋಸ್ಕರ ಸಾಲ ಮಾಡಿದಂತೆ, ಡೆತ್ ನೋಟ್ ಏನಾದರೂ ಸಿಕ್ಕಿದೆಯಾ ಸದ್ಯಕ್ಕೆ?
ಶರ್ಮಿತಾ, ಚೇತನ್ ಮೂಲತಃ ಹಾಸನದ ಗೊರೂರಿನವರು. ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಸಹ ಆಗಿರ್ತಾರೆ. ಅವರು ಮೈಸೂರು ಮೂಲದ ರೂಪಾಲಿ ಅವ್ರನ್ನ ಮದುವೆ ಆಗಿರ್ತಾರೆ. ಅವರಿಗೆ ಕುಶಾಲ್ ಎಂಬುವ 16 ವರ್ಷದ ಮಗ ಇರ್ತಾನೆ. ಆತ ಕೂಡ SLC ಓದ್ತಾ ಇರ್ತಾನೆ. ಮೊನ್ನೆ ಅಷ್ಟೇ ಒಂದು ಪರೀಕ್ಷೆಯನ್ನು ಸಹ ಬರೆದಿರ್ತಾನೆ. ಏನು ಈ ಚೇತನ್ ಎಂಬುವರು ಸಾಕಷ್ಟು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ರು ಸಹ ಉದ್ಯಮವನ್ನು ನಡೆಸ್ತಾ ಇರ್ತಾರೆ. ವಿದೇಶಗಳಿಗೆ ನೌಕರನ್ನ ಎಕ್ಸ್ಪೋರ್ಟ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿರ್ತಾರೆ. ಅಂದ್ರೆ ಇಲ್ಲಿಂದ ಯಾರು ಹೊರದೇಶಕ್ಕೆ ಹೋಗ್ತಾರೆ ಅಲ್ಲಿ ಕೆಲಸಕ್ಕೆ ಕೊಡಿಸುವಂತ ಕೆಲಸಕ್ಕೂ ಕೂಡ ಅವರು ಮಾಡ್ತಾ ಇರ್ತಾರೆ. 2019 ಕೋವಿಡ್ ಸಮಯದಲ್ಲಿ ಅವರು ಸಾಕಷ್ಟು ಆರ್ಥಿಕ ಸಮಸ್ಯೆಗೆ ಉಂಟಾಗ್ತಾರೆ. ಅಲ್ಲಿಂದ ಚೇತರಿಸಿಕೊಳ್ಳಿಕ್ಕೆ ಚೇತನ್ ಅವರಿಗೆ ಸಾಧ್ಯ ಆಗೋದಿಲ್ಲ. ಅಲ್ಲಿಂದ ಬಳಿಕ ಭಾರತಕ್ಕೆ ಬರ್ತಾರೆ. ಇಲ್ಲಿ ಸಹ ರೂಪಾಲಿ ಅವರ ಕುಟುಂಬದವರ ಜೊತೆಗೆ ಇರ್ತಾರೆ. ಬಳಿಕ ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿರುವ ಸಂಕಲ್ಪ ಅಪಾರ್ಟ್ಮೆಂಟ್ ಅಲ್ಲಿ 2 ಫ್ಲಾಟ್ಗಳನ್ನ ಖರೀದಿ ಮಾಡ್ತಾರೆ. ಒಂದು ಅವರ ತಾಯಿಗೆ ಮತ್ತು ಹಾಗೂ ಚೇತನ್ ಅವರ ಹೆಂಡತಿ ರೂಪಾಲಿ ಹಾಗೂ ಮಗ ಇರೋದಕ್ಕೆ. ಒಟ್ಟು ಇಬ್ಬರು ಕೂಡ 4 ಕೂಡ ಆ ಸಂಕಲ್ಪ ಅಪಾರ್ಟ್ಮೆಂಟ್ ನಲ್ಲೇ ವಾಸ ಮಾಡ್ತಾ ಇರ್ತಾರೆ. ಪ್ರತ್ಯೇಕವಾಗಿ ತಾಯಿ ಒಂದು ಕಡೆ, ಇವರು 3 ಒಂದು ಕಡೆ ವಾಸ ಮಾಡ್ತಾ ಇರ್ತಾರೆ. ಯಾವಾಗ ಚೇತನ್ ಅವರಿಗೆ ಈ ಸಾಲಗಾರರ ಕಾಟ ಜಾಸ್ತಿ ಆಗುತ್ತೋ ಚೇತನ್ ಅವರು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಚಿಂತಾಕ್ರಾಂತರಾಗಿರ್ತಾರೆ ಅನ್ನುವ ಮಾಹಿತಿ ಸಿಕ್ಕಿರುವಂತದ್ದು. ಏನು ತಡರಾತ್ರಿ ನಿನ್ನೆ ಅಷ್ಟೇ ಅವರು ತಮ್ಮ ಹಾಸನದ ಗೊರೂರು ಮೂಲದ ದೇವಾಲಯಕ್ಕೂ ಸಹ ಕುಟುಂಬ ಸಮೇತರಾಗಿ ಹೋಗಿ ಬಂದಿರ್ತಾರೆ. ರಾತ್ರಿ 8 ಗಂಟೆಗೆ ರೂಪಾಲಿ ಅವರ ಕುವೆಂಪು ನಗರದ ನಿವಾಸದಲ್ಲೂ ಕೂಡ ಊಟವನ್ನ ಮಾಡಿ ಬಳಿಕ ಫ್ಲಾಟ್ಗೆ ಬರುವಂತದ್ದು. ತಡರಾತ್ರಿ ಅವರು ಈ ಡೆತ್ ನೋಟ್ ಅನ್ನು ಸಹ ಬರೆದಿಟ್ಟು, ಏನು ನಾನು ಕೋವಿಡ್ನ ನಂತರ ಸಾಕಷ್ಟು ಆರ್ಥಿಕ ಸಾಲಕ್ಕೆ ಸಿಕ್ಕಿದ್ದೇನೆ, ಆರ್ಥಿಕ ಸಂಕಷ್ಟ ಎದುರಾಗಿದೆ ಅನ್ನೋ ನಿಟ್ಟಿನಲ್ಲಿ ವಿವರವಾಗಿ ಡೆತ್ ನೋಟ್ ನನ್ನು ಕೂಡ ಬರೆದಿಟ್ಟಿದ್ದಾರೆ ಅನ್ನುವ ಅಂಶ ಲಭ್ಯವಾಗಿರುತ್ತೆ. ಸದ್ಯಕ್ಕೆ ಈಗ ಮೃತದೇಹಗಳನ್ನ ಮೈಸೂರಿನ ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಅವರ ಸಹೋದರ ಅಮೆರಿಕದಿಂದ ಬಂದ ನಂತರ ಪಂಚನಾಮ ಕಾರ್ಯ ಮುಂದುವರಿಯುತ್ತೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಅನಂತ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.